ಯೌವನಸ್ಥರು ಯಾಕೆ ಲೋಕದ ಕಡೆಗೆ ಆಕರ್ಷಿಸಲ್ಪಡುತ್ತಾರೆ? ಯಾಕಂದರೆ ಅವರ ಮೇಲೆ ಅವರ ಸುತ್ತಲಿನ ಇತರ ಯೌವನಸ್ಥರ ಪ್ರಭಾವ ಉಂಟಾಗುತ್ತದೆ. ಆತ್ಮೀಯ ವೀಕ್ಷಕರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯರೇ, ಅರಸನಾದ ಹಿಜ್ಕೀಯನು ದೇಶವನ್ನು ಭಕ್ತಿ ಸಂಜೀವನದಲ್ಲಿ ನಡೆಸಿದ್ದನು. ಆದರೆ ಅವನ ಮಗನಾದ ಮನಸ್ಸೆಯು ಅತೀ ದುಷ್ಟನಾಗಿ ಜೀವಿಸಿದನು. ಇದು ಎಂಥ ವಿಪರ್ಯಾಸವಲ್ಲವೇ? ಇದಕ್ಕೆ ಕಾರಣಗಳೇನು? ಬನ್ನಿರಿ, ದೇವವಾಕ್ಯದ ಮೂಲಕ ತಿಳಿದುಕೊಳ್ಳೋಣ. ಕಾರ್ಯಕ್ರಮವನ್ನು ವೀಕ್ಷಿಸಿದ ನಂತರ ಕರೆ ಮಾಡಲು ಮರೆಯಬೇಡಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮನುಷ್ಯಕುಮಾರನು ಸಬ್ಬತ್ತಿನಕ್ಕೆ ಒಡೆಯನಾಗಿದ್ದಾನೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದು ನಾವು 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ 33ನೇ ಅಧ್ಯಾಯದ ಧ್ಯಾನಕ್ಕೆ ಬರುವಾಗ ಮನಸ್ಸೆಯ ದುಷ್ಟ ಆಳಿಕೆ ಎಂಬುದನ್ನು ನೋಡಲಿದ್ದೇವೆ. ಪ್ರಿಯರೇ, ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದರೂ ಅವನು ದೇವರನ್ನು ಪ್ರಾರ್ಥಿಸಿದನು. ಯೆಶಾಯನು ಕೂಡ ಅವನೊಂದಿಗೆ ಪ್ರಾರ್ಥಿಸಿದನು. ಅವನಿಗೆ ಕುರುವಾಗಿತ್ತು. ಅದು ಕ್ಯಾನ್ಸರ್ ಆಗಿದ್ದಿರಲೂ ಸಾಕು. ದೇವರು ಅವನನ್ನು ಗುಣಪಡಿಸಿ ಅವನ ಆಯುಷ್ಯನ್ನು 15 ವರ್ಷ ಮುಂದರಿಸಿದನು. ದೇವರು ಪ್ರಾರ್ಥನೆಗೆ ಉತ್ತರವಾಗಿ ಮಾಡಿದ ಕಾರ್ಯವಿದು. ಅದರ ನಂತರ ನಡೆದ ಘಟನೆಗಳನ್ನು ಪೂರ್ತಿ ನೋಡಿದಾಗ ಅದು ನಿಜವಾಗಿ ಒಳ್ಳೆಯ ಸಂಗತಿಯಾಗಿತ್ತೋ ಎಂಬ ಪ್ರಶ್ನೆ ಬರುತ್ತದೆ. ಪ್ರಿಯರೇ, ಮೊದಲನೇದಾಗಿ ತನಗೆ ದೊರೆತ ಆ 15 ವರ್ಷಗಳ ಮುಂದುವರಿಕೆಯ ಅವಧಿಯಲ್ಲಿ ಹಿಜ್ಕೀಯನು ತನ್ನ ಸಂಪತ್ತನ್ನು ಬಾಬೇಲಿನವರಿಗೆ ತೋರಿಸಿದ್ದು, ಇದರಿಂದಾಗಿ ಕೆಲ ವರ್ಷಗಳ ಬಳಿಕ ನೆಬೂಕದ್ನೆಚ್ಚರನು ಪಟ್ಟಣಕ್ಕೆ ಮುತ್ತಿಗೆ ಹಾಕಿದನು. ಬಂಗಾರ ಎಲ್ಲಿತ್ತು ಎಂಬುದಾಗಿ ಅವನಿಗೆ ನಿರ್ದಿಷ್ಟವಾಗಿ ತಿಳಿದಿತ್ತು. ಅದನ್ನು ಸೂರೆಗೈದನು. ಅವರಿಗೆ ಅದನ್ನು ತೋರಿಸಿದ್ದು ಹಿಜ್ಕೀಯನು ಮಾಡಿದ ಅತೀ ಮೂರ್ಖತನದ ಕೆಲಸವಾಗಿತ್ತು. ಎರಡನೆಯದಾಗಿ, ಮನಸ್ಸೆಯು ರಾಜ್ಯಭಾರ ಆರಂಭಿಸುವಾಗ 12 ವರ್ಷದವನಾಗಿದ್ದನು. ಅದರ ಅರ್ಥ ಹಿಜ್ಕೀಯನಿಗೆ ದೇವರಿಂದ ದಾನವಾಗಿ ದೊರೆತ ಆ 15 ವರ್ಷದ ಅವಧಿಯಲ್ಲಿ ಹುಟ್ಟಿದವನಾಗಿದ್ದನು. ಮನಸ್ಸೆಯು ಎಲ್ಲ ರಾಜರುಗಳಲ್ಲಿ ಅತೀ ದುಷ್ಟನಾಗಿದ್ದನು. ಅವನ ಕಾಲದಲ್ಲಿ ಭಕ್ತಿಹೀನತೆ ಹೆಚ್ಚಾದ್ದರಿಂದ ದೇವರು ಮಧ್ಯಪ್ರವೇಶಿಸಬೇಕಾಯಿತು. 2ನೇ ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಮನಸ್ಸೆಯು ಅರಸನಾದಾಗ 12 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 55 ವರ್ಷ ಆಳಿದನು. ಯೆಹೋವನು ಇಸ್ರಾಯೇಲ್ಯರ ಎದುರಿನಿಂದ ಹೊರಡಿಸಿಬಿಟ್ಟ ಅನ್ಯ ಜನಾಂಗಗಳ ಅಸಹ್ಯ ಕಾರ್ಯಗಳನ್ನು ಅವನು ಅನುಸರಿಸಿ ಆತನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಬಹು ವಿಚಿತ್ರವಾದದ್ದು ಅಲ್ಲವೇ? ಹಿಜ್ಕೀಯನು ಅತ್ಯುತ್ತಮ ರಾಜನಾಗಿದ್ದು ದೇಶವನ್ನು ಭಕ್ತಿ ಸಂಜೀವನದಲ್ಲಿ ನಡೆಸಿದನು. ಅವನ ಮಗನು ಪಟ್ಟಕ್ಕೆ ಬಂದಾಗ ಅತೀ ದುಷ್ಟನಾದ ಅರಸನಾದನು. ಇದನ್ನು ಹೇಗೆ ಅರ್ಥೈಸಬಹುದು? ನಾನು ಒಂದು ರಹಸ್ಯವನ್ನು ತಿಳಿಸುತ್ತೇನೆ, ಆದರೆ ಅದನ್ನು ವಿವರಿಸಲು ಅಸಾಧ್ಯ. ನಮ್ಮ ಸುತ್ತಲೂ ನಾವು ವಿವರಿಸಲಾಗದ ಅನೇಕ ಸಂಗತಿಗಳು ನಡೆಯುತ್ತವೆ. ಅತ್ಯುತ್ತಮ ಕ್ರೈಸ್ತ ಮನೆತನದಲ್ಲಿ ಒಳ್ಳೆಯ ಕ್ರೈಸ್ತ ಹೆತ್ತವರಿದ್ದು ಅದರಲ್ಲಿ ಒಬ್ಬ ಮಗನೋ ಮಗಳೋ ದಾರಿ ತಪ್ಪಿ ಜೀವಿಸುವಂತಿದೆ. ಇಡೀ ದೇಶದಲ್ಲಿನ ಯೌವನಸ್ಥ ಬೀಡಾಡಿಗಳನ್ನು ನೋಡಿದರೆ ಅವರು ಮನೆಗಳಲ್ಲಿ ಅಲಕ್ಷಿಸಲ್ಪಟ್ಟವರೆಂಬುದು ತಿಳಿಯುತ್ತದೆ. ದೇವರಿಲ್ಲದವರಾಗಿ ಇಡೀ ದಿನ ಜಗಳವಾಡುವ ಹೆತ್ತವರು, ಇಲ್ಲವೇ ವಿಚ್ಛೇದನಗೊಂಡ ಹೆತ್ತವರು, ಸ್ವಾರ್ಥ ತುಂಬಿದವರು. ಈ ಎಲ್ಲದರ ವಿರುದ್ಧ ದಂಗೆಯೆದ್ದ ಈ ಯುವಕರು ಮನೆ ಬಿಟ್ಟು ದೂರ ನಡೆದಿದ್ದಾರೆ. ಅದು ಸರಿ, ಆದರೆ ಒಳ್ಳೆಯ ಕ್ರೈಸ್ತ ಮನೆಗಳ ಮಕ್ಕಳು ಯಾಕೆ ಹೊರ ನಡೆಯುತ್ತಾರೆ? ನಾನು ಇದನ್ನು ಯಾಕೆ ಎಂದು ವಿವರಿಸಲಾರೆನು. 2 ಕಾರಣ ಕೊಡಬಹುದು, ಆದರೆ ಎರಡೂ ಕೂಡ ಸತ್ವಹೀನವಾದದ್ದು. ಕರ್ತನಲ್ಲಿ ಪ್ರಿಯರೇ, ಮೊದಲನೆಯದು, ಯೌವನಸ್ಥರ ಮೇಲೆ ಅವರ ಸುತ್ತಲಿನ ಇತರ ಯುವಕರ ಪ್ರಭಾವ ಉಂಟಾಗುತ್ತದೆ. ಎಲ್ಲ ಯೌವನಸ್ಥರು ತಮ್ಮ ಜೀವಿತದಲ್ಲಿ ಹೆತ್ತವರು ಬುದ್ಧಿಹೀನರೆಂಬುದಾಗಿ ನೆನೆಸುವ ಕಾಲಘಟ್ಟ ಬಂದೇ ಬರುತ್ತದೆ. ನಾನು ಕಾಲೇಜಿಗೆ ಹೋಗಲಾರಂಭಿಸಿದಾಗ ಮನೆಗೆ ಹಿಂದೆ ಬಂದು ಹೆತ್ತವರೊಡನೆ ಸಂಭಾಷಿಸಲು ನನಗೆ ನಾಚಿಕೆಯಾಗುತ್ತಿತ್ತು.
ಅವರಿಗೆ ಏನೂ ಗೊತ್ತಿಲ್ಲ ಎಂಬಂತಾಗುತ್ತಿತ್ತು. ಯವನಸ್ಥರು ಇಂತಹ ಕಾಲಘಟ್ಟವನ್ನು ದಾಟಿ ಹೋಗುತ್ತಾರೆ. ಅನೇಕ ಯುವಕರು ಇದೇ ರೀತಿ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಒಬ್ಬ ಯುವ ಸಭಾಪಾಲಕನು ಹೇಳಿದ್ದು, ಅವನು ಕಾಲೇಜಿಗೆ ಹೋಗಲಾರಂಭಿಸಿದಾಗ ತಂದೆಯ ಕುರಿತಾಗಿ ಅವನೆಷ್ಟು ನಾಚಿಕೊಳ್ಳುತ್ತಿದ್ದ ಎಂಬುದಾಗಿ. ಆದರೆ ಈ ವಿಶಾಲ ಜಗತ್ತಿನೊಳಗೆ ಸೇರಿಕೊಂಡು ಸಮಸ್ಯೆಗಳನ್ನೆದುರಿಸಿದಾಗ ಅವನು ಮನೆಗೆ ಒಮ್ಮೆ ಬಂದನು. ಆಗ ನನ್ನ ತಂದೆ ಮೂರ್ಖನಂತೆ ಕಂಡರೂ ಅವನು ಒಳ್ಳೆಯ ಜೀವನ ನಡೆಸಲು ತನ್ನ ಕುಟುಂಬಕ್ಕೊಂದು ನೆಮ್ಮದಿಯ ಮನೆಯನ್ನೊದಗಿಸಲಿಕ್ಕೂ ಸಮರ್ಥನಾಗಿದ್ದಾನೆಂದು, ತಾನು ಮನೆಯಿಂದ ಹೊರಗಿದ್ದ ಆ ವರ್ಷಗಳಲ್ಲಿ ತನ್ನ ತಂದೆ ಎಷ್ಟೊಂದು ಕಲಿತಿದ್ದಾರೆ ಎಂಬುದಾಗಿ ಅವನು ತಿಳಿದುಕೊಂಡನು. ಪ್ರಿಯರೇ, ಎಲ್ಲ ಯುವಕರು ಈ ರೀತಿಯ ಅನುಭವವನ್ನು ದಾಟಿ ಹೋಗುತ್ತಾರೆಂದು ನನ್ನ ಎಣಿಕೆ. ಮತ್ತು ಮನೆ ಬಿಟ್ಟು ಹೋದ ಯುವಕರು ಬೇರೆ ಯುವಕರ ಮೇಲೆ ಪ್ರಭಾವ ಬೀರುತ್ತಾರೆ. ಇದು ಒಂದು ವಿವರಣೆಯಾಗಿದೆ. ಪ್ರಿಯರೇ, ಮಾತ್ರವಲ್ಲದೆ ಕ್ರೈಸ್ತ ಮನೆಗೆ ವಿರೋಧವಾಗಿ ಮನೆ ಬಿಟ್ಟು ಹೋದ ಯುವಕರು ಕ್ರಿಸ್ತನಿಗಾಗಿ ತೀರ್ಮಾನ ಮಾಡಿದ್ದವರಾದರೆ ತಕ್ಕ ಸಮಯದಲ್ಲಿ ದೇವರ ಕಡೆಗೆ ತಿರುಗುತ್ತಾರೆ. ಇಲ್ಲಿ ನಾವು ನೋಡುವ ಅರಸನಾದ ಮನಸ್ಸೆಯು ಇದಕ್ಕೊಂದು ಉದಾಹರಣೆಯಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಮನಸ್ಸೆಯ ಆಳಿಕೆಯು ನೆನೆಸಲಾರದಷ್ಟು ಕೆಟ್ಟದಾಗಿತ್ತು. ದೇವರ ಪ್ರಭಾವವು ದೇವಾಲಯವನ್ನು ಬಿಟ್ಟು ಹೋಗಿತ್ತು. ಜನರ ಪಾಪ ದಂಗೆಗಳ ನಿಮಿತ್ತವಾಗಿ ದೇವರ ಪ್ರಭಾವವು ಮಹಾಪರಿಶುದ್ಧ ಸ್ಥಳದಿಂದ ಎದ್ದು ಹೊರಡುವ ದರ್ಶನವನ್ನು ಪ್ರವಾದಿಯಾದ ಯೆಜ್ಕೇಲನು ಕಂಡಿದ್ದನು. ಅದು ಯೆರೂಸಲೇಮಿನಿಂದ ಹೊರಬಂದು ಅಲ್ಲಿ ನಿಂತಿತು. ಅನೇಕರು ದೇವರ ಕಡೆಗೆ ತಿರುಗಿಕೊಳ್ಳಲೇ ಇಲ್ಲ. ಆಗ ಆ ಪ್ರಭಾವವು ಒಲಿವ ಗುಡ್ಡಗಳಿಗೆ ಹೋಗಿ ಅಲ್ಲಿ ನೆಲೆಸಿತ್ತು. ಆಗಲೂ ಜನರು ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ. ಆದ್ದರಿಂದ ದೇವರ ಪ್ರಭಾವವು ಪರಲೋಕಕ್ಕೆ ಹಿಂದೆ ಹೋಯಿತು. ದೇವಾಲಯದ ಹೆಬ್ಬಾಗಿಲಿನ ಮೇಲೆ ಇಕಾಬೋದ್, ಅಂದರೆ ಮಹಿಮೆ ದಾಟಿ ಹೋಗಿದೆ ಎಂಬ ಬರಹ ಬಿದ್ದಿದೆ. ಅವರ ಮನೆಯು ಹಾಳು ಬಿದ್ದಿತು. ಪ್ರಿಯರೇ, ದೇವ ಪ್ರಭಾವವು ಜನರು ಸರಿಯಾಗಿ ಹೋದಾಗ ಬಿಟ್ಟು ಹೋಯಿತೆಂದು ಹೆಚ್ಚಿನ ಸತ್ಯವೇದ ಪಂಡಿತರ ಅಭಿಪ್ರಾಯವಾಗಿದೆ ಎಂದು ನಾನು ತಿಳಿದಿದ್ದೇನೆ. ಆದರೆ ಇದು ಸರಿಯಲ್ಲವೆಂದು ನನ್ನ ಭಾವನೆ. ಮನಸ್ಸೆಯ ಕಾಲದಲ್ಲಿ ದೇವ ಪ್ರಭಾವವು ಬಿಟ್ಟು ಹೋಗಿಲ್ಲವಾದರೆ ಅದು ಹೊರಡುವಂಥ ಸನ್ನಿವೇಶವು ಇಸ್ರಾಯೇಲ್ ಚರಿತ್ರೆಯಲ್ಲಿ ಬೇರಾವುದೂ ಇದ್ದಿರಲಿಕ್ಕಿಲ್ಲ. ಆದರೆ ಅದು ಈ ಸಮಯದಲ್ಲೇ ಬಿಟ್ಟು ಹೋಗಿರಬೇಕು. ಪ್ರಿಯರೇ, ಅವನು ಎಷ್ಟು ವರ್ಷ ಆಳಿದನೆಂದು ಗಮನಿಸಿರಿ. ಅವನು ಯೆರೂಸಲೇಮಿನಲ್ಲಿ 55 ವರ್ಷ ಆಳಿದನು. ಇತರ ರಾಜರಾದ ದಾವೀದ, ಸೊಲೊಮೋನ, ಅವನ ತಂದೆ ಇವರೆಲ್ಲರಿಗಿಂತಲೂ ಹೆಚ್ಚು ಕಾಲ. ಯಾಕಂದರೆ ದೇವರು ಕರುಣಾಶಾಲಿಯಾಗಿದ್ದಾನೆ, ದೀರ್ಘ ಶಾಂತನಾಗಿದ್ದಾನೆ. ಯಾರೂ ನಾಶವಾಗುವುದು ಆತನಿಗಿಷ್ಟವಿಲ್ಲ. ದೇವರ ಬಳಿ ಬೇಕಾದಷ್ಟು ಸಮಯವಿದೆ. ಆತನೆದುರಿಗೂ ಹಿಂದಕ್ಕೂ ನಿತ್ಯತ್ವವೇ ಇರುತ್ತದೆ. ಆತನು ಅವಸರದಲ್ಲಿಲ್ಲ. ದೇವರನ್ನು ಅವಸರಪಡಿಸುವುದಕ್ಕಾಗದು. ಕೆಲವರು ಪ್ರಾರ್ಥನೆಗೆ ಕರೆ ಕೊಡುವಾಗ ನೀವು ದೇವರ ಬಳಿಗೆ ನೇರವಾಗಿ ಹೋದರೆ ಆತನು ಚಲಿಸುತ್ತಾನೆ ಎಂದು ಹೇಳುತ್ತಾರೆ. ಇದು ಸರಿಯಲ್ಲ. ಆತನು ಚಲಿಸಲೂಬಹುದು, ಚಲಿಸದಿರಲೂಬಹುದು. ಪ್ರಿಯರೇ, ದೇವರು ಅವಸರ ಪಡುವುದಿಲ್ಲ. ತನ್ನ ಬಳಿಗೆ ಹಿಂತಿರುಗಲು ಮನಸ್ಸಿಗೆ ಬೇಕಾದಷ್ಟು ಕಾಲಾವಕಾಶ ಕೊಟ್ಟನು. ಪೂರ್ವಕಾಲ ವೃತ್ತಾಂತದಲ್ಲಿ ದೇವರ ದೃಷ್ಟಿಕೋನವನ್ನು ನೋಡುತ್ತೇವೆ. 2 ಅರಸುಗಳ ಪುಸ್ತಕದಲ್ಲಿ 21ನೇ ಅಧ್ಯಾಯದಲ್ಲಿ ಮನಸ್ಸೆಯ ಆಳಿಕೆಯಲ್ಲಿನ ಕೆಟ್ಟ ವಿಚಾರಗಳ ಕುರಿತಾಗಿ ಓದುತ್ತೇವೆ. ಇಲ್ಲಿ ಪೂರ್ವಕಾಲ ವೃತ್ತಾಂತದಲ್ಲಿ ಕೂಡ ಅವನು ಅನ್ಯಜನರ ಅಸಹ್ಯ ಕಾರ್ಯಗಳನ್ನು ನಡೆಸಿ ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದಾಗಿರುವುದನ್ನೇ ಮಾಡಿದನೆಂದು ಬರೆದದೆ. 2ನೇ ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ತನ್ನ ತಂದೆಯಾದ ಹಿಜ್ಕೀಯನು ತೆಗೆದುಹಾಕಿದ ಪೂಜಾಸ್ಥಳಗಳನ್ನು ತಿರುಗಿ ಸ್ಥಾಪಿಸಿ, ಬಾಳ್ ದೇವತೆಗಳಿಗೋಸ್ಕರ ಯಜ್ಞವೇದಿಗಳನ್ನು ಕಟ್ಟಿಸಿ, ಆಶೇರ ವಿಗ್ರಹ ಸ್ತಂಭಗಳನ್ನು ನಿಲ್ಲಿಸಿ, ನಕ್ಷತ್ರ ಮಂಡಲಕ್ಕೆ ಕೈ ಮುಗಿದು ಆರಾಧಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನು ಪೂರ್ಣವಾಗಿ ಮೂರ್ತಿ ಪೂಜೆಗೆ ತೊಡಗಿದನು. ಅವನು ಅಹಾಬ ಇಜಬೇಲರಂತೆಯೇ ಕೆಟ್ಟವನಾಗಿದ್ದನು. ಅವರಂತೆಯೇ ಬಾಳನನ್ನು ಆರಾಧಿಸತೊಡಗಿದನು. 2ನೇ ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಯೆರೂಸಲೇಮಿನಲ್ಲಿ ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕಾಗಿ ಆರಿಸಿಕೊಂಡ ಆಲಯದ 2 ಪ್ರಾಕಾರಗಳಲ್ಲಿಯೂ ಸರ್ವ ನಕ್ಷತ್ರ ಮಂಡಲಕ್ಕೋಸ್ಕರ ಯಜ್ಞವೇದಿಗಳನ್ನು ಕಟ್ಟಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನು ದೇವಾಲಯದೊಳಗೆಯೇ ನಕ್ಷತ್ರಗಳ ಆರಾಧನೆಯನ್ನು ಪ್ರಾರಂಭಿಸಿದನು.
ಅಂದರೆ ಅವನು ಜಾತಕ ಕ್ರಮವನ್ನೇ ಸ್ಥಾಪಿಸಿದನು. ಇಲ್ಲಿನ ದೇವಾಲಯದಲ್ಲಿ ನಾವು ನಮ್ಮ ಜಾತಕ ಓದಿಸಬಹುದಾಗಿತ್ತು. ಪ್ರಿಯರೇ, ಕೆಲವು ಸಭೆಗಳು ಇದೇ ರೀತಿಯಾಗಿರುತ್ತದೆ. ಅದು ಒಂದು ದೊಡ್ಡ ವ್ಯವಹಾರವಾಗಿ ಬೆಳೆದಿದೆ. ಯಾವ ಪತ್ರಿಕೆಯ ಅಂಗಡಿಗೆ ಹೋದರೂ ಭವಿಷ್ಯದ ಕುರಿತ ಪುಸ್ತಕ ಸಿಗುತ್ತದೆ. ಕೆಲವರು ಅದು ಕೇವಲ ತಮಾಷೆಗಾಗಿ ಎಂದನ್ನುತ್ತಾರೆ. ಆದರೆ ಅನೇಕರಿಗೆ ಇದು ಗಂಭೀರ ವಿಷಯವಾಗಿದೆ. ಅವರು ದೇವರಿಗಿಂತ ಹೆಚ್ಚಾಗಿ ಭವಿಷ್ಯ ನುಡಿಯನ್ನು ನಂಬುತ್ತಾರೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅರಸನಾದ ಮನಸ್ಸೆಗೆ ನಕ್ಷತ್ರ ಶಾಸ್ತ್ರದಲ್ಲಿ ಆಸಕ್ತಿ ಹೆಚ್ಚಿತ್ತು. ಆಲಯದ ಎರಡೂ ಪ್ರಕಾರಗಳಲ್ಲಿಯೂ ಸರ್ವ ನಕ್ಷತ್ರ ಮಂಡಲಕ್ಕೋಸ್ಕರ ಯಜ್ಞವೇದಿಗಳನ್ನು ಕಟ್ಟಿಸಿದನು. 2ನೇ ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ. ಇದಲ್ಲದೆ ಅವನು ತನ್ನ ಮಕ್ಕಳನ್ನು ಬೆನ್ ಹಿನ್ನೋಮ್ ತಗ್ಗಿನಲ್ಲಿ ಆಹುತಿ ಕೊಟ್ಟನು. ಕಣಿ ಹೇಳಿಸುವುದು, ಶಕುನ ನೋಡಿಸುವುದು, ಯಂತ್ರ ಮಂತ್ರಗಳನ್ನು ಮಾಡಿಸುವುದು, ಸತ್ತವರಲ್ಲಿ ವಿಚಾರಿಸುವವರ ಮತ್ತು ಬೇತಾಳಿಕರ ಬಳಿಕೆ ಮಾಡುವುದು, ಇವೇ ಮೊದಲಾದ ದುಷ್ಕೃತ್ಯಗಳಿಂದ ಯೆಹೋವನಿಗೆ ಕೋಪವನ್ನೆಬ್ಬಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನು ಪೂರ್ಣವಾಗಿ ವಿಗ್ರಹಾರಾಧನೆಯಲ್ಲಿ ಮುಳುಗಿದನು. ಮಕ್ಕಳನ್ನು ಹೇಗೆ ಆಹುತಿ ಕೊಟ್ಟನೆಂದು ನಮಗೆ ತಿಳಿಯದು. ಅವನು ಅವರಿಗೆ ಸ್ವಲ್ಪ ಮಾತ್ರ ಬೆಂಕಿ ತಾಗುವಂತೆ ಮಾಡಿ ಬಳಿಕ ಉಳಿಸಿರಬಹುದು. ಇಲ್ಲವೇ ಕೆಂಪಗೆ ಕಾದ ವಿಗ್ರಹದ ಕೈಗಳ ಮೇಲೆ ಮಗುವನ್ನು ಹಾಕಿರಬಹುದು. ಇಂತಹ ಕೆಟ್ಟ ವಿಧಿಯನ್ನು ನೀವೆಂದೂ ಕೇಳಿರಲಿಕ್ಕಿಲ್ಲ. ಇದು ಪೂರಾ ವಿಗ್ರಹಾರಾಧನೆಯಾಗಿದೆ. ಪ್ರಿಯರೇ, ಮನಸ್ಸೆಯು ಅದನ್ನು ಪೂರ್ಣವಾಗಿ ಹಿಂಬಾಲಿಸುವನಾದನು. ಮಾತ್ರವಲ್ಲದೆ ಮನಸ್ಸೆಯು ಮಾಂತ್ರಿಕತೆ, ಮಾಟಮಂತ್ರಗಳನ್ನು, ಆತ್ಮಗಳೊಂದಿಗಿನ ವ್ಯವಹಾರವನ್ನು ಮಾಡತೊಡಗಿದನು. ನಮ್ಮ ದೇಶದಲ್ಲಿ ಜನರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿರುವಂತೆಯೇ ಇನ್ನೊಂದು ಕಡೆಯಲ್ಲಿ ಸೈತಾನನ ಆರಾಧನೆಯೂ ನಡೆಯುತ್ತಿದೆ. ಪ್ರೀತಿಯುಳ್ಳ ದೇವಜನರೇ, 2ನೇ ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ತಾನು ಮಾಡಿಸಿದ ವಿಗ್ರಹ ಸ್ತಂಭವನ್ನು ದೇವಾಲಯದಲ್ಲಿಡಿಸಿದನು. ಯೆಹೋವನು ಆ ಆಲಯದ ವಿಷಯದಲ್ಲಿ ದಾವೀದನಿಗೂ ಅವನ ಮಗನಾದ ಸೊಲೊಮೋನನಿಗೂ, ಇಸ್ರಾಯೇಲ್ಯರು ಮೋಶೆಯ ಮುಖಾಂತರ ತಮಗೆ ಕೊಡಲ್ಪಟ್ಟ ನನ್ನ ಎಲ್ಲ ಧರ್ಮಶಾಸ್ತ್ರ ವಿಧಿ ನ್ಯಾಯಗಳನ್ನು ಅನುಸರಿಸಿ ನಡೆಯುವುದಾದರೆ ನನ್ನ ನಾಮ ಮಹತ್ತು ಈ ದೇವಾಲಯದಲ್ಲಿಯೂ ಇಸ್ರಾಯೇಲ್ಯರ ಎಲ್ಲ ಊರುಗಳೊಳಗೆ ನನಗೆ ಇಷ್ಟವಾಗಿರುವ ಯೆರೂಸಲೇಮಿನಲ್ಲಿಯೂ ಸದಾಕಾಲವಿರುವುದು. ಇಸ್ರಾಯೇಲ್ಯರು ಇನ್ನು ಮುಂದೆ ದೇಶಭ್ರಷ್ಟರಾಗಿರದೆ ತಮ್ಮ ಪಿತೃಗಳಿಗೆ ನೇಮಿಸಲ್ಪಟ್ಟ ದೇಶದಲ್ಲಿಯೇ ವಾಸವಾಗಿರುವಂತೆ ಮಾಡುವೆನು ಎಂದು ಹೇಳಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಜನರು ತನ್ನನ್ನು ಆರಾಧಿಸುವರಾದರೆ, ತನಗೆ ನಂಬಿಗಸ್ತರಾಗಿದ್ದರೆ ತಾನು ಅವರನ್ನು ಆಶೀರ್ವದಿಸುವೆನೆಂದು ದೇವರು ವಾಗ್ದಾನ ಮಾಡಿದ್ದನು. ಮನಸ್ಸೆಯು ಯೆಹೂದಕ್ಕೆ ಏನು ಮಾಡಿದನೆಂದು ನೋಡಿರಿ. 2ನೇ ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯ 9 ಮತ್ತು 10ನೇ ವಚನ ಹೀಗೆ ಹೇಳುತ್ತದೆ: ಆದರೆ ಯೆಹೂದ್ಯರು ಯೆರೂಸಲೇಮಿನವರು ಮನಸ್ಸೆಯಿಂದ ಪ್ರೇರಿತರಾಗಿ ಇಸ್ರಾಯೇಲ್ಯರ ಮುಂದೆಯೇ ಯೆಹೋವನಿಂದ ನಾಶ ಹೊಂದಿದ ಅನ್ಯ ಜನಾಂಗಗಳಿಗಿಂತಲೂ ದುಷ್ಟರಾದರು ಎಂಬುದಾಗಿ. ಪ್ರಿಯರೇ, ಯೆಹೋವನು ಮನಸ್ಸೆಯನ್ನು ಅವನ ಪ್ರಜೆಗಳನ್ನು ಎಚ್ಚರಿಸಿದರೂ ಅವರು ಲಕ್ಷಿಸಲಿಲ್ಲ. ಮನಸ್ಸೆಯು ಬಂಧಿಸಲ್ಪಟ್ಟ ಬಳಿಕ ಬಿಡುಗಡೆ ಹೊಂದಿದ್ದು ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ಒಂದು ಜನಾಂಗವಾಗಲಿ ಒಬ್ಬ ವ್ಯಕ್ತಿಯಾಗಲಿ ಈ ಸ್ಥಿತಿಗೆ ಇಳಿದಾಗ ದೇವರು ಚಲಿಸುತ್ತಾನೆಂಬುದು ಖಂಡಿತವಾಗಿದೆ. 2ನೇ ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆದದರಿಂದ ಆತನು ಅಶ್ಶೂರದ ಅರಸನ ಸೈನ್ಯಾಧಿಪತಿಗಳನ್ನು ಅವರ ಮೇಲೆ ಬರಮಾಡಿದನು. ಅವರು ಮನಸ್ಸೆಯನ್ನು ಹಿಡಿದು ಅವನಿಗೆ ಕೊಂಡಿಗಳನ್ನು ಸಿಕ್ಕಿಸಿ ಬೇಡಿ ಹಾಕಿ ಬಾಬೇಲಿಗೆ ಒಯ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನು ಸಿಂಹಾಸನದಿಂದ ಇಳಿಸಲ್ಪಟ್ಟು ಬಾಬೇಲಿಗೆ ಸೆರೆ ಒಯ್ಯಲ್ಪಟ್ಟನು. ಮುಂದಕ್ಕೆ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯ 12 ಮತ್ತು 13ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ಆ ಕಷ್ಟದಲ್ಲಿ ಮನಸ್ಸೆಯು ತನ್ನ ದೇವರಾದ ಯೆಹೋವನ ಪ್ರಸನ್ನತೆಯನ್ನು ಬೇಡಿಕೊಂಡನು. ಅವನು ತನ್ನ ಪಿತೃಗಳ ದೇವರ ಮುಂದೆ ತನ್ನನ್ನು ಬಹಳವಾಗಿ ತಗ್ಗಿಸಿಕೊಂಡು ಆತನನ್ನು ಪ್ರಾರ್ಥಿಸಲು ಆತನು ಲಾಲಿಸಿ ಅವನಿಗೆ ಸದುತ್ತರವನ್ನು ದಯಪಾಲಿಸಿ ಅವನನ್ನು ತಿರುಗಿ ಯೆರೂಸಲೇಮಿಗೆ ಬರಮಾಡಿ ಅರಸುತನವನ್ನು ಕೊಟ್ಟನು. ಆಗ ಯೆಹೋವನೇ ದೇವರೆಂಬುದು ಮನಸ್ಸೆಗೆ ಮನದಟ್ಟಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇವನಿಗೆ ವಿಶೇಷವಾದ ಅನುಭವ ಉಂಟಾಯಿತು.
ನಾನಾದರೆ ಅವನನ್ನು ಖಂಡಿತವಾಗಿ ಬಿಟ್ಟು ಬಿಡುತ್ತಿದ್ದೆ, ಆದರೆ ದೇವರು ಬಿಟ್ಟು ಬಿಡಲಿಲ್ಲ. ದೇವರು ಅವನಿಗೆ ತುಂಬ ತೊಂದರೆಗಳನ್ನು ಕಳುಹಿಸಿದನು. ಅವನು ಸರಿಯಾಗಿ ಬಾಬಿಲೋನಿಗೆ ಒಯ್ಯಲ್ಪಟ್ಟನು. ಜನರು ಸತತವಾಗಿ ಪಾಪ ಮಾಡಿದರೆ ದೇವರು ಅವರನ್ನು ಸರಿಯಾಗಿ ಹೋಗುವಂತೆ ಮಾಡುತ್ತಾನೆಂಬ ಎಚ್ಚರಿಕೆ ಜನರು ಹೊಂದಬೇಕಿತ್ತು. ಮನಸ್ಸೆಯು ನಿಜವಾಗಿ ತೊಂದರೆಗೆ ಸಿಕ್ಕಿಕೊಂಡಾಗ ಪುನಃ ಅರಸನನ್ನಾಗಿ ಮಾಡಿದನು. ಆದರೂ ಅವನು ಬಲಹೀನನಾಗಿ ಹೋಗಿದ್ದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನು ಯೆರೂಸಲೇಮಿಗೆ ಹಿಂತಿರುಗಿ ಬಂದಾಗ ದೇವರ ಮನೆಯಿಂದ ದೇವತಾ ಪ್ರತಿಮೆಗಳನ್ನು, ವಿಗ್ರಹಗಳನ್ನು ತೆಗೆಸಿದನು. ದೇವರ ಯಜ್ಞವೇದಿಕೆಯನ್ನು ದುರಸ್ತಿಪಡಿಸಿ ಅದರ ಮೇಲೆ ಹೋಮಗಳನ್ನು ಅರ್ಪಿಸುತ್ತಿದ್ದರು. ಕರ್ತನಲ್ಲಿ ಪ್ರಿಯರೇ, ಈ ಎಲ್ಲ ಸಮಯದಲ್ಲೂ ಮನಸ್ಸೆಯೇ ರಾಜನಾಗಿದ್ದಿರಬಹುದು. ಅವನು ಬಾಬಿಲೋನ್ ಸೆರೆಯಲ್ಲಿ ಸಹಾಯಹೀನನಾಗಿರುವಾಗ ದೇವರು ಅವನ ಮೊರೆಗೆ ಕಿವಿಗೊಟ್ಟನು. ದೇವರು ಎಷ್ಟೊಂದು ದಯಾಮಯನೆಂದು ಇದು ತೋರಿಸುತ್ತದೆ. ದೇವಭಕ್ತ ಹೆತ್ತವರ ಮಗನೊಬ್ಬನು ಅತಿಯಾದ ಪಾಪಗಳನ್ನು ಮಾಡಿ ಬಳಿಕ ದೇವರ ಕಡೆಗೆ ಬರುತ್ತಿದ್ದಾನೆ. ಇದನ್ನು ಓದುತ್ತಿರುವ ಹೆತ್ತವರು ಧೈರ್ಯ ತೆಗೆದುಕೊಳ್ಳಬಹುದು. ನಿಮ್ಮ ಮಗನಾಗಲಿ ಮಗಳಾಗಲಿ ಮಿತಿಮೀರಿ ಪಾಪ ಮಾಡಿ ಅವರು ದೇವರ ಕಡೆಗೆ ಬರುವುದೇ ಇಲ್ಲವೆಂದು ನೀವು ನಿರಾಶರಾಗಿರಬಹುದು. ನಾನಾದರೆ ಮನಸ್ಸೆಯನ್ನು ಬಿಟ್ಟು ಬಿಡುತ್ತಿದ್ದೆ, ಆದರೆ ದೇವರು ಬಿಡಲಿಲ್ಲ. ಅವನ ಮೊರೆಯನ್ನು ಕೇಳಿದನು. ಅದರಂತೆ ತನ್ನ ಬಳಿಗೆ ತಿರುಗಿಕೊಂಡು ಬರುವ ಪ್ರತಿಯೊಬ್ಬರ ಮೊರೆಯನ್ನು ಆತನು ಕೇಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಆಮೋನನ ಆಳಿಕೆ ಎಂಬ ವಿಚಾರವನ್ನು ಅಧ್ಯಯನ ಮಾಡಲಿಕ್ಕಿದ್ದೇವೆ. 2ನೇ ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯ 21ನೇ ವಚನ ಹೀಗೆ ಹೇಳುತ್ತದೆ: ಆಮೋನನು ಅರಸನಾದಾಗ 22 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 2 ವರ್ಷ ಆಳಿದನು ಎಂಬುದಾಗಿ. ಪ್ರಿಯರೇ, ಮನಸ್ಸೆಯು ಮಾಡಿದ ದುಷ್ಟತನದ ಪ್ರಭಾವ ಅವನ ಮಗನ ಮೇಲಾಯಿತು. ಈ ಮಗನು ದುಷ್ಟನಾದದ್ದು ಯಾಕೆಂಬುದು ಸ್ಪಷ್ಟವಾಗಿದೆ. ನನ್ನ ಪ್ರಿಯರಾದ ಸ್ಥಿತಿವಂತರು ಮಧ್ಯಪ್ರಾಯದ ತನಕ ಬೇಕಾದಂತೆ ಜೀವಿಸಿದರು. ಅವರ ಮಕ್ಕಳು ಪ್ರಾಯಕ್ಕೆ ಬರೋ ಹೊತ್ತಿಗೆ ಅವರು ಮಾನಸಾಂತರ ಹೊಂದಿದರು. ಅವರು ಪರಿವರ್ತನೆಗೊಂಡ ಬಳಿಕ ಕೆಲವು ಮಕ್ಕಳು ಹುಟ್ಟಿದರು. ಈ ಮಕ್ಕಳು ಒಳ್ಳೆಯ ದೇವಭಕ್ತಿಯುಳ್ಳವರಾಗಿದ್ದರು. ಆದರೆ ಮೊದಲಿನ ಮಕ್ಕಳು ಮಿತಿಮೀರಿ ಪಾಪ ಮಾಡುವರಾದರು. 2ನೇ ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯ 22 ಮತ್ತು 23ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನು ತನ್ನ ತಂದೆಯಾದ ಮನಸ್ಸೆಯ ಹಾಗೆಯೇ ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ತನ್ನ ತಂದೆಯಾದ ಮನಸ್ಸೆಯು ಮಾಡಿಸಿದ್ದ ಎಲ್ಲ ವಿಗ್ರಹಗಳಿಗೆ ಯಜ್ಞವನ್ನು ಅರ್ಪಿಸಿ ಅವುಗಳನ್ನು ಪೂಜಿಸಿದನು. ಆಮೋನನ ತಂದೆಯಾದ ಮನಸ್ಸೆಯು ಯೆಹೋವನ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳದೆ ಮಹಾಪರಾಧಿಯಾದನು. ಪ್ರೀತಿಯುಳ್ಳ ದೇವಜನರೇ, ಆಮೋನನು ತನ್ನ ತಂದೆ ಮೊದಲಿಗೆ ಇದ್ದ ಮಾರ್ಗದಲ್ಲೇ ನಡೆದನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ 34 ಮತ್ತು 35ನೇ ಅಧ್ಯಾಯಗಳನ್ನು ನೋಡೋಣ. ಇವುಗಳ ಮುಖ್ಯ ಪ್ರಸ್ತಾಪ ಯೋಷಿಯನ ಆಳಿಕೆಯ ಕಾಲದಲ್ಲಾದ ಭಕ್ತಿ ಸಂಜೀವನ. ಪ್ರಿಯರೇ, ಈಗ ನಾವು ಯೋಷಿಯನ ಕಾಲದಲ್ಲಾದ ಕೊನೆ ಭಕ್ತಿ ಸಂಜೀವನದ ಕುರಿತಾಗಿ ನೋಡಲಿದ್ದೇವೆ. ಸಮಯ ಮಿತಿಮೀರಿತ್ತು. ಆ ಜನಾಂಗದ ಚರಿತ್ರೆಯಲ್ಲಿ ಮಧ್ಯರಾತ್ರಿ ಸಮೀಪಿಸಿತ್ತು. ಆದರೂ ದೇವರು ಭಕ್ತಿ ಸಂಜೀವನವನ್ನು ಕಳುಹಿಸಿದನು. ಸರಿಯಾಗಿ ಹೋಗುವ ಮೊದಲು ಸಂಭವಿಸಿದ ಕೊನೆಯ ಭಕ್ತಿ ಸಂಜೀವನ ಇದಾಗಿತ್ತು. ಯೆಹೂದವು ತನ್ನ ಅಂತ್ಯಕಾಲಕ್ಕೆ ಬಂದಿತ್ತು. ಆಗ ಭಕ್ತಿ ಸಂಜೀವನ ಉಂಟಾದದ್ದು ಅಚ್ಚರಿಯ ಸಂಗತಿಯಾಗಿದೆ. ಮನಸ್ಸೆ ಹಾಗೂ ಆಮೋನನ ಆಳಿಕೆಗಳ ಬಳಿಕ ಇದು ಸಂಭವಿಸುತ್ತದೆ. ಈ ಇಬ್ಬರು ದೇಶವನ್ನು ಪಾಪ ಮತ್ತು ಮೂರ್ತಿ ಪೂಜೆಗಳಿಂದ ತುಂಬಿಸಿದ್ದರು. ಇನ್ನು ಯಾವ ನಿರೀಕ್ಷೆಯೂ ಇಲ್ಲ ಎಂದು ಎಲ್ಲರೂ ಭಾವಿಸಿರಬಹುದು. ಆದರೆ ನಿರೀಕ್ಷೆ ಯಾವಾಗಲೂ ಇರುತ್ತದೆ. ಭಕ್ತಿ ಸಂಜೀವನದ ವಿಚಾರದಲ್ಲಿ ಪವಿತ್ರಾತ್ಮನು ಇನ್ನೂ ಸಾರ್ವಭೌಮವಾಗಿಯೇ ಇದ್ದಾನೆ. ಪ್ರಿಯರೇ, ನಮ್ಮ ದಿನಗಳಲ್ಲಿ ಭಕ್ತಿ ಸಂಜೀವನ ಉಂಟಾಗುತ್ತದೋ ಇಲ್ಲವೋ ನನಗೆ ತಿಳಿಯದು. ಮಾನವ ರೀತಿಯಲ್ಲಿ ಯೆಹೂದಕ್ಕೆ ಇನ್ನೂ ಭಕ್ತಿ ಸಂಜೀವನ ಬರುವಂತಿಲ್ಲ. ಆದರೆ ದೇವರು ಕಾರ್ಯ ಮಾಡಬಲ್ಲನು. ಆತನು ಈ ದಿನಗಳಲ್ಲಿಯೂ ಕಾರ್ಯ ಮಾಡಬಲ್ಲನು. ಈ ಸಂಭವ ಆಗಲಾರದೆಂಬ ಯಾವ ಸೂಚನೆಯೂ ದೇವರ ವಾಕ್ಯದಲ್ಲಿಲ್ಲ. ಪ್ರಿಯರೇ, ಒಬ್ಬ ಮನುಷ್ಯನು ನನಗೆ ಹೀಗೆ ಹೇಳಿದನು: ಪ್ರವಾದನೆಗಳನ್ನು ನಂಬುವ ಹಾಗೂ ಮುಂದಕ್ಕೆ ಭಯಂಕರ ದಿನಗಳು ಬರುತ್ತವೆಂದು ನಂಬುವ ನಿಮ್ಮಂಥವರ ದೊಡ್ಡ ತೊಂದರೆ ಎಂದರೆ ನೀವು ಭಕ್ತಿ ಸಂಜೀವನವನ್ನು ನಂಬುವುದಿಲ್ಲ ಎಂದು. ನಾನು ಇದನ್ನು ಒಪ್ಪುವುದಿಲ್ಲ. ಪ್ರಿಯರೇ, ಈ ದಿನಗಳಲ್ಲಿ ನಮ್ಮ ಪ್ರಾರ್ಥನೆ ದೇವರೇ, ನನ್ನನ್ನು ನಿನ್ನ ಚಿತ್ತದ ಕೇಂದ್ರದಲ್ಲಿಡು ಎಂಬುದಾಗಿರಬೇಕಿದೆ. ನಮ್ಮ ಜೀವಿತಗಳು ದೇವರೆದುರು ಸರಿಯಾಗಿರಬೇಕೆಂಬುದೇ ನಮ್ಮ ಮುಖ್ಯ ಚಿಂತೆಯಾಗಿರತಕ್ಕದ್ದು. ನಮ್ಮ ಜೀವಿತಗಳು
ದೇವರ ದೃಷ್ಟಿಯಲ್ಲಿ ಸರಿಯಾದದ್ದಾಗಿರುವುದಿಲ್ಲವಾದರೆ ದೇವರು ಯಾವ ಕಾರ್ಯವನ್ನೂ ಮಾಡಲಾಗದು. ನಾವು ದೇವರೆದುರು ನಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳಬೇಕು. ಪ್ರಿಯರೇ, ದೇವರು ಯೋಷಿಯನನ್ನು ಅದ್ಭುತವಾಗಿ ಉಪಯೋಗಿಸಿದ್ದನ್ನು ಮುಂದಕ್ಕೆ ನೋಡುತ್ತೇವೆ. 2ನೇ ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಯೋಷಿಯನು ಅರಸನಾದಾಗ 8 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 31 ವರ್ಷ ಆಳಿದನು. ಅವನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲೇ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸರಿಯಾದದ್ದೇನು ತಪ್ಪಾದದ್ದು ಏನು ಎಂದು ಜನರು ಈ ದಿನಗಳಲ್ಲಿ ಕೇಳುತ್ತಾರೆ. ಅದಕ್ಕೆ ಕೆಲವು ವಿಚಿತ್ರವಾದ ಉತ್ತರಗಳು ದೊರಕುತ್ತವೆ. ಯೋಷಿಯನು ದೇವರ ದೃಷ್ಟಿಯಲ್ಲಿ ಒಳ್ಳೆಯದಾದದ್ದನ್ನೇ ಮಾಡಿದನು. ದೇವರು ಸರಿಯೆಂದು ಹೇಳಿದ್ದೇ ಸರಿಯಾದದ್ದು, ಆತನು ತಪ್ಪೆಂದು ಹೇಳಿದ್ದು ತಪ್ಪಾದದ್ದೇ ಆಗಿದೆ. 2ನೇ ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ. ಅವನು ತನ್ನ ಆಳಿಕೆಯ 8ನೇ ವರುಷದಲ್ಲಿ ಇನ್ನೂ ಯೌವನಸ್ಥನಾಗಿರುವಾಗಲೇ ತನ್ನ ಪೂರ್ವಿಕನಾದ ದಾವೀದನ ದೇವರನ್ನು ಹುಡುಕುವನಾದನು. 12ನೆಯ ವರುಷ ಯೆಹೂದದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಇದ್ದ ಪೂಜಾಸ್ಥಳಗಳನ್ನು, ಆಶೇರ ಸ್ತಂಭಗಳನ್ನು ಕೆತ್ತಿದ ಮತ್ತು ಎರಕದ ವಿಗ್ರಹಗಳನ್ನು ತೆಗೆದುಹಾಕಿ ದೇಶವನ್ನು ಶುದ್ಧಿಪಡಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೋಷಿಯನ ಆಳಿಕೆಯ 8ನೇ ವರುಷವೆಂದರೆ ಅವನು 16 ವರ್ಷ ಪ್ರಾಯದವನಾದಾಗಲೇ ಅವನು ದೇವರನ್ನು ಹುಡುಕುವನಾದನು. ಈ ದಿನಗಳಲ್ಲಿ ಆತ್ಮಿಕ ಚಳುವಳಿಯು, ದೇವರ ವಾಕ್ಯದ ಕಡೆಗೆ ತಿರುಗುವಿಕೆಯು ಹೆಚ್ಚಾಗಿ ಯೌವನಸ್ಥರಲ್ಲೇ ಉಂಟಾಗುತ್ತಿದೆ. ಅದು ಅವರಿಗಷ್ಟೇ ಸೀಮಿತವಾಗಿಲ್ಲ, ಆದರೆ ಅವರ ಸಂಖ್ಯೆ ಹೆಚ್ಚಿನದು. ಪ್ರಿಯರೇ, ಯೋಷಿಯನು 26 ವರ್ಷದವನಾದಾಗ ಅವನು ದೇವಾಲಯದ ಜೀರ್ಣೋದ್ಧಾರ ಮಾಡಲು ತೊಡಗಿದನು. ಅವನ ಅಜ್ಜನಾದ ಮನಸ್ಸೆಯ ಹಾಗೂ ತಂದೆಯಾದ ಆಮೋನನ ಕಾಲದಲ್ಲಿ ದೇವಾಲಯವು ಪಾಳು ಬಿದ್ದಿತ್ತು. 2ನೇ ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ. ಇವರು ಮಹಾಯಾಜಕನಾದ ಹಿಲ್ಕಿಯನ ಬಳಿಗೆ ಹೋಗಿ ದೇವಾಲಯಕ್ಕೋಸ್ಕರ ಸಂಗ್ರಹವಾದ ಹಣವನ್ನು, ಅಂದರೆ ದ್ವಾರಪಾಲಕರಾದ ಲೇವಿಯರು, ಮನಸ್ಸೆ, ಎಫ್ರಾಯಿಂ ಮುಂತಾದ ಇಸ್ರಾಯೇಲ್ ಕುಲಗಳಲ್ಲಿ ಉಳಿದವರಿಂದಲೂ ಎಲ್ಲ ಯಹೂದ ಬೆನ್ಯಾಮೀನರಿಂದಲೂ ಯೆರೂಸಲೇಮಿನವರಿಂದಲೂ ಕೂಡಿಸಿದ್ದ ಹಣವನ್ನು ದೇವಾಲಯದ ಕೆಲಸ ಮಾಡಿಸುವವರಿಗೆ ಕೊಡುವುದಕ್ಕೋಸ್ಕರ ಅವನಿಗೆ ಒಪ್ಪಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮನಸ್ಸೆ, ಎಫ್ರಾಯಿಂ ಅಂದರೆ ಇಸ್ರಾಯೇಲರ ಕುಲಗಳು. ಈ ಸಮಯದಲ್ಲಿ ಉತ್ತರದ ರಾಜ್ಯದವರನ್ನು ಅಶ್ಶೂರ್ಯರು ಸೆರೆಯಾಗಿ ಒಯ್ದಿದ್ದರು. ಚಿಕ್ಕ ಒಂದು ಗುಂಪು ಮಾತ್ರ ದೇಶದಲ್ಲಿ ಉಳಿದುಕೊಂಡಿತ್ತು. ನಾವು ಕಳೆದು ಹೋಗಿರುವ ಕುಲಗಳು ಎಂದು ಕರೆಯುವ ಇವರು ನಿಜವಾಗಿ ಕಳೆದು ಹೋಗಿರಲಿಲ್ಲ. ದೇವಾಲಯದ ದುರಸ್ತಿಗಾಗಿ ಅವರು ಕಾಣಿಕೆಗಳನ್ನು ಕಳಿಸಿದ್ದೇ ಅದಕ್ಕೆ ಸಾಕ್ಷಿಯಾಗಿತ್ತು. ಪ್ರಿಯರೇ, ಈಗ ದೇವಾಲಯದ ಜೀರ್ಣೋದ್ಧಾರ ಪೂರ್ಣಗೊಂಡಾಗ ಅವನಿಗೆ ಆಶ್ಚರ್ಯಕರವಾದ ಘಟನೆಯೊಂದು ನಡೆಯುತ್ತದೆ. ಅದೇನೆಂಬುದನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನೋಡೋಣ. ಪ್ರಿಯರೇ, ನಾವು ಕೂಡ ದಿನಾಲೂ ದೇವರಿಗೆ ಸಾಕ್ಷಿಗಳಾಗಿ ಜೀವಿಸಬೇಕು. ಹೀಗಾಗಬೇಕಾದರೆ ಆತನ ಜೊತೆ ಇದ್ದುಕೊಂಡು ಆತನ ವಾಕ್ಯದಲ್ಲಿ ತುಂಬಿಸಲ್ಪಟ್ಟವರಾಗಿ ಆತನ ಆತ್ಮನೊಂದಿಗೆ ನಡೆಯುವರಾಗಬೇಕು. ಆವಾಗಲೇ ನಮ್ಮ ಜೀವಿತವು ಸಾಕ್ಷಿಯ ಜೀವಿತವಾಗುತ್ತದೆ. ಹೀಗಾಗುವಂತೆ ದೇವರು ತಾನೇ ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ಬಲಪಡಿಸಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಮನಸ್ಸಿಯ ದುಷ್ಟತನದ ಮೂಲಕ ಭಕ್ತಿಹೀನತೆ ಹೆಚ್ಚಿದ್ದರಿಂದ ದೇವರೇ ಮಧ್ಯಪ್ರವೇಶಿಸಬೇಕಾಯಿತು. ಯವನಸ್ಥರು ದಾರಿ ತಪ್ಪಲು ಅನೇಕ ಕಾರಣಗಳಿರುತ್ತದೆ, ಆದರೆ ದೇವರು ಅವರಿಗೆ ಹಿಂದಿರುಗಲು ಅವಕಾಶ ಕೊಡುತ್ತಾನೆ. ಈ ದಿನಗಳಲ್ಲಿ ಭಕ್ತಿಹೀನತೆ ಹೆಚ್ಚಾಗುತ್ತಿರುವುದರಿಂದ ದೇವರ ಮಧ್ಯಪ್ರವೇಶವನ್ನು ನಾವು ಬಯಸಬೇಕು ಮತ್ತು ನಾವು ಕೂಡ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದಿನಾಲು ಭಯಭಕ್ತಿಯಿಂದ ಜೀವಿಸೋಣವೇ? ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ವಾಕ್ಯವನ್ನು ಆಲಿಸಿದ್ದೇವೆ. ನಮ್ಮ ಹೃದಯದ ಸ್ಥಿತಿಗತಿ ನಿನಗೆ ಗೊತ್ತದೆ. ನಮ್ಮಲ್ಲಿ ಬಲಹೀನತೆಗಳು, ಭಕ್ತಿಹೀನತೆಗಳು ಇರುವುದಾದರೆ ಅವೆಲ್ಲವನ್ನು ತೆಗೆದುಹಾಕು. ನಿನ್ನ ವಾಕ್ಯಗಳಿಂದ ತುಂಬಿಸು. ದಿನೇ ದಿನೇ ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ, ನಿನಗೆ ವಿಧೇಯರಾಗಿ ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡುವುದಕ್ಕೆ ಸಹಾಯ ಮಾಡು. ಬಲಹೀನರಿಗೆ ಬಲವನ್ನು ಕೊಟ್ಟು ಕೈ ಹಿಡಿದು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ನೀವು ಮಾಡಿದ ಕರೆಗಳಿಗಾಗಿ ವಂದನೆಗಳು. ಇತರರಿಗೂ ಈ ಕಾರ್ಯಕ್ರಮದ ಬಗ್ಗೆ ತಿಳಿಯಪಡಿಸಿರಿ
ನಾವು ನೀವು ಜೊತೆಯಾಗಿ ಈ ಸೇವೆಯಲ್ಲಿ ಮುಂದೆ ಸಾಗೋಣ. ದೇವರ ಪ್ರೀತಿಯನ್ನು ಸಾರೋಣ. ಮತ್ತೆ ಭೇಟಿಯಾಗೋಣ. ವಂದನೆಗಳು.